ಹಲೋ 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 ಯಾರು? ಅಲ್ಲ ಸರ್, ನೀವೇ ನನಗೆ ಫೋನ್ ಮಾಡ್ಬಿಟ್ಟು ನಾನು ಯಾರು ಅಂತ ಆದ್ರೆ ಸರಿ ಅಲ್ಲ ಸರ್. ಇದು 9916202429 ತಾನೆ? ಹೌದಾ ಸರ್? ನಮ್ಮ ಅಪ್ಪನಾಣೆಗೂ ಈ ನಂಬರ್ ಏನು ಅಂತ ನಂಗೆ ಗೊತ್ತಿಲ್ಲ ಸರ್. ಫೋನ್ನಲ್ಲಿ ಮಾತಾಡ್ತಾ ಇದೀಯಾ? ನಂಬರ್ ಗೊತ್ತಿಲ್ವಾ? ಫೋನ್ ನಂದಲ್ವಲ್ಲ ಬಾಸು? ಹೇ, ಆ ಫೋನ್ ನಂದು. ಅದಕ್ಕೆ ಏನೀಗ? ಏಯ್, ನಿನ್ನ ಹತ್ರ ಇರೋ ಫೋನ್ ಓನರ್ ಮಾತಾಡ್ತಾ ಇದ್ದೀನಿ. ಓನರ ಸರ್? ನೋಕಿಯಾ ಕಂಪ್ನಿ ಓನರ್ ನೀವು ಮಾತಾಡ್ತಾ ಇರೋದು ಸರ್? ನನಗೂ ಒಂದು 50% ಅಲ್ಲಿ ಒಂದೆರಡು ಹ್ಯಾಂಡ್ಸೆಟ್ ಕೊಡಿ ಸರ್, ನಾನು ಸ್ವಲ್ಪ ಏನಾದ್ರು ಅದೇ. ಕಿಂಡಲ್ ಬೇಡ, ನಾನು ಆದಿಶೇಷ, ಬ್ಯಾಂಗ್ಳೂರ್ ಆದಿಶೇಷ ಮಾತಾಡ್ತಾ ಇದ್ದೀನಿ. ಆದಿ ಸರ್? ಆದಿ ಅಂದ್ರೆ ಅದೇ 20 ಮಾಡ್ರು ಲೆಕ್ಕಲ್ದಾರ ಸ್ಕಿಟ ಪಡ್ತಾರಲ್ಲ ಆ ದಿನ? ಅದೇ ಆದಿಶೇಷ. ನಮಸ್ಕಾರ ಸರ್. ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ಯಾ? ಮೊದಲು ಅದನ್ನ ನಾನು ತಂದು ಕೊಟ್ಬಿಡು, ನಿನ್ನ ಕ್ಷಮಿಸ್ಬಿಡ್ತೀನಿ. ಅಯ್ಯೋ ಸಾರ್, ಎಷ್ಟು ದೊಡ್ಡದು ಸಾರ್ ನಿಮ್ದು ಮನ್ಸು. ಒಂದ್ ಕೆಲಸ ಮಾಡಿ, ಕ್ಷಮಿಸೋದೇ ಆದ್ರೆ ಫೋನಲ್ಲೇ ಕ್ಷಮಿಸ್ಬಿಡಿ ಸರ್. ನೆಟ್ವರ್ಕ್ ಚೆನ್ನಾಗಿದೆ, ನಾನಲ್ಲಿ ಬರೋದು ನನ್ನ ನೆಟ್ವರ್ಕ್ ಹಾಳಾಗೋದು ಯಾಕೆ ಹೇಳಿ? ಬಿಟ್ಬಿಡಿ. ಇಡ್ಲಾ ಸರ್? ಹೇಳಿ ಸರ್. ನನ್ 50 lakhs ರೂಪೀಸ್ನ ನುಂಗ್ ಹಾಕ್ಬಿಟ್ಟಿದ್ಯಾ ನೀನು? ಅದನ್ನು ಬಿಟ್ಟಾಕಿ ಬಾಸ್, ಚಿಕ್ಕ ಮಾಡ್ರು ನೀವ್ ಏನ್ ಒಳ್ಳೆ. ಮರ್ಯಾದೆಯಾಗಿ ನನ್ ಫೋನ್ 50 ಲಕ್ಷ ರೂಪಾಯಿ ಎರಡು ನನ್ ತಂದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನ್ ಬಾಸು? ನನ್ ಕಣ್ಣು ಕಾಣಿಸ್ಕೊತಿಲ್ಲ ಅನ್ನೋ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದೀಯ. ನಿನ್ನ ಕಂಡು ಹಿಡಿದೆ ಅನ್ಕೋ. ಸಾರ್ ಸುಮ್ನೆ ಯಾಕೆ ಎರ್ಚಾಡ್ತಾ ಇದ್ದೀರಾ? ನಾನಾಗೆ ನಿಮಗೆ ತಂದು ಕೊಡೋ ತನಕ ನೀವೇನು ಕಿತ್ಕೊಳಕ್ ಆಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋ ಆಟ ಅಲ್ಲ, ಕಣ್ಗುಡ್ಡೆ ಕಿತ್ತಿ ಆಟ ಆಡೋ ಆಟ. ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ರಲೇ, ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ? ನೀನು ಗನ್ಸೆ ಆದ್ರೆ ನನ್ನ ಎದುರ್ಗ್ ಬಾರೋ. ಅಪ್ಪ ನಾನ್ ಗಂಡ್ಸಲ್ಲಪ್ಪ, ಸುಮ್ನೆ ಟೆನ್ಷನ್ ಯಾಕೆ? ನಿನ್ನ ಹತ್ರ ಬರೋದು ನಾವು ಅದೇ ತಿನ್ನೋದು. ನೀನ್ ಗಂಡ್ಸ್ತಾನೆ ಅಲ್ವಾ? ನಾನ್ ಯಾರು ಅಂತ ಕಂಡಿಡಿ, ಫೋನ್ ತಗೊಂಡೋಗು. ಯಾರೋ ನೀನು? ನಿನಗೂ ನನಗೂ ಏನ್ ಸಂಬಂಧ? ಓಕೆ, ನೀನು ಯಾರಾದ್ರೂ ಆಗಿರು, ನನಗೆ ನನ್ನ ಫೋನ್ ಬೇಕು. ನಿನಗೇನು ಬೇಕು? ಈಗ ನನಗೆ ಏನ್ ಬೇಕೋ ನೀನ್ ಮಾಡ್ತೀಯ? ಮಾಡ್ತೀನಿ, ಹೇಳು. ನಾಳೆ ಮಧ್ಯಾಹ್ನ 12 ಗಂಟೆಗೆ. 12 ಗಂಟೆಗೆ ವಿಧಾನಸೌಧದ ಮುಂದೆ. ವಿಧಾನಸೌಧದ ಮುಂದೆ ಹೈಕೋರ್ಟ್ ಇದೆ. ವಿಧಾನಸೌಧ ಹೈಕೋರ್ಟ್ ಮಧ್ಯದಲ್ಲಿ ಏನಿದ್ಯೋ? ವಿಧಾನಸೌಧ ಹೈಕೋರ್ಟ್ ಮಧ್ಯೆ ಪಬ್ಲಿಕ್ ರೋಡ್ ತಾನೇ ಇರೋದು? ಆ ರೋಡ್ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪಬ್ಲಿಕ್ ಮುಂದೆ ಬಟ್ಟೆ ಎಲ್ಲ ಬಿಚ್ಕೊಂಡು ನೀನ್ ನಿಂತ್ಕೋಬೇಕು. ನೀನ್ ಗಂಡ್ಸೋದು ತೋರ್ಸ್ಬೇಕಲ್ಲ, ಆಗತ್ತಾ? ಆಗಲ್ಲ ತಾನೆ. ಮುಚ್ಕೊಂಡ್ ಫೋನ್ ಇಕ್ಕೋ. ಆದಿ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ನಂಬರ್ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ಅದ್ರ ಬದಲು ನನ್ನ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಬಿಡು. ಜೊತೆಲಿ ಅಣ್ಣನಾಗಿ ಹುಟ್ಟೋದಕ್ಕೆ ಸಾರ್ಥಕ ಆಗುತ್ತೆ. ಆ ನಂಬರ್ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ನಮಗ್ ನಾವೇ ನೇಣು ಹಾಕೊಂಡಂಗೆ. ಕೊನೆ ತನಕ ಅವನ ಕಂಡಿಡಿಯೋಕೆ ಆಗಲ್ಲ. ಅದೇನೋ ಸರಿ, ಆದ್ರೆ ಅವನು ಸಿಕ್ಕಿದ್ದೆ ಸಾಕು ಬಂದಿದ್ದೆ ಲಾಭ ಅಂತ ಸಿಮ್ ಕಾರ್ಡ್ನ ತೆಗೆದು ಬಿಟ್ರೆ? ಇವನು ಮಾತಾಡಿದ್ದನ ಕೇಳಿಸ್ಕೊಂಡಿಯೋ ಇಲ್ವೋ? ಇವನು ಓಡೋ ಜಾತಿ ಅಲ್ಲ, ಕಾಡೋ ಜಾತಿ. ಅದನ್ನೇ ಹೇಳ್ತಾ ಇದ್ದೀನಿ. ನಮ್ ಮೊಬೈಲು ಅವನ ಹತ್ರ ಇದೆ, ನಾವು ನಂಬರ್ ಡಿಸ್ಕನೆಕ್ಟ್ ಮಾಡ್ಸಲ್ಲ, ಅವನು ಸಿಮ್ ಬಿಸಾಕಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಹಾಗಂತ ಹೆದರ್ಕೊಂಡು ಓಡೋಗು ಅಂತೀಯ? ವಿಧಾನಸೌಧದ ಮುಂದೆ ಬಟ್ಟೆ ಇಲ್ದೆ ನಿಂತ್ಕೋ ಅಂತ ಅವನು. ಅವನ್ ಅಂದಿದ್ದು ಒಂದೊಂದು ಮಾತುಗೂ ಉತ್ತರ ಕೊಟ್ಟು ಅವನ ಕತ್ತಿರ್ಸಾಕ್ಲಿಲ್ಲ ಅಂದ್ರೆ ಅವನ್ ಹೇಳ್ದಂಗೆ ನಾನು ಗಂಡ್ಸೆ ಅಲ್ಲ. ಮತ್ತೇನ್ ಮಾಡೋದು? ಒಂದ್ಸಲ ರುಚಿ ನೋಡಿದ್ ಬೇಕು, ಮತ್ ಬರ್ಲೇಬೇಕು.